ಡಿಕೆ ಶಿವಕುಮಾರ್ ಸರ್ಕಾರ ರಚನೆಯಾಗಿ ಜಸ್ಟ್ 3 ತಿಂಗಳಾಗಿದೆ. ಈ 3 ತಿಂಗಳಲ್ಲೇ ಮೊದಲ ವಿಕೆಟ್ ಪತನವಾಗಿದೆ. ಸಚಿವ ಸ್ಥಾನಕ್ಕೇರಿ ಇನ್ನೂ 1 ತಿಂಗಳಾಗಿಲ್ಲ. ಅಷ್ಟರಲ್ಲೇ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಸುದ್ದಿಗೋಷ್ಠಿ ನಡೆಸಿದ ನಾಗೇಂದ್ರ ತಮ್ಮ ರಾಜೀನಾಮೆ ನಿರ್ಧಾರವನ್ನು ಘೋಷಿಸಿದರು. ಈ ವೇಳೆ ಕಣ್ಣೀರು ಹಾಕ್ತಾನೆ ರಾಜೀನಾಮೆ ಬಗ್ಗೆ ಮಾತನಾಡಿದ ನಾಗೇಂದ್ರ ಮಾತಿನ ಉದ್ದಕ್ಕೂ ಭಾವುಕರಾದರು. ಈ ವೇಳೆ ತಮಗೆ ಅವಕಾಶ ಕೊಟ್ಟ ಸಿಎಂ ಹಾಗೂ ಹೈಕಮಾಂಡ್ಗೆ ಧನ್ಯವಾದ ಹೇಳಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ತಾಕತ್ತಿದ್ರೆ ಅಖಾಡಕ್ಕೆ ಬನ್ನಿ ಅಂತ ಬಳ್ಳಾರಿಯ ಬಿಜೆಪಿ ನಾಯಕರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇನ್ನು ಸಿಬಿಐ ಹಾಗೂ ಇಡಿ ದಾಳಿ ಬಗ್ಗೆಯೂ ಮಾತನಾಡಿರೋ ನಾಗೇಂದ್ರ, ನನ್ನ ಮೇಲೆ ಮತ್ತೆ ಇಡಿ ಸಿಬಿಐ ಬಿಡಬಹುದು, ಆದರೆ ನಾನು ಇದಕ್ಕೆಲ್ಲ ಹೆದರೋದಿಲ್ಲ. ಬಿಜೆಪಿ ಎದುರಿಸೋಕೆ ನನ್ನಂತಹ ಲಕ್ಷಾಂತರ ನಾಗೇಂದ್ರರಿದ್ದಾರೆ. ನ್ಯಾಯಾಲಯದಲ್ಲಿ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀಚ ಕೆಲಸಕ್ಕೆ ಮುಂದಾಗಿರುವ ಬಿಜೆಪಿಯವರಿಗೆ ಒಳ್ಳೆಯದಾಗಲ್ಲ ಅಂತ ಕಿಡಿಕಾರಿದರು. ತಂತ್ರಗಾರಿಕೆ ಅಲ್ಲ, ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎತ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಳ್ ಲೀಡರ್ಸ್ ಆಗಿರುವಂಥ ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎತ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ರಿ, ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ರಿ. ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ. ಇವಾಗ ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು. ಅವರು ಎದುರಲ್ಲ ಸ್ವಾಮಿ. ನನ್ನಂಥ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತ ಹೇಳಿ ನೀವು ಹೇಳ್ತಾ ಇದ್ದೀರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ ಬಾಪ್ಪ, ಜನತಾ ನ್ಯಾಯಾಲಯ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಮಾತನಾಡಿರುವಂಥ ಸಿಎಂ ಡಿಕೆ ಶಿವಕುಮಾರ್, ನಾಗೇಂದ್ರ ಮನಸ್ಸಿಗೆ ಭಾರಿ ನೋವಾಗಿದೆ, ಅವರು ನಿರಪರಾಧಿ, ಆದರೆ ಬಿಜೆಪಿಯವರು ಅವರನ್ನ ಅಪರಾಧಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನಾಗೇಂದ್ರ ಅವರನ್ನ ನಡು ನೀರಲ್ಲಿ ಕೈ ಬಿಡಲ್ಲ, ಮುಂದೆ ಏನು ಮಾಡಬೇಕು ಅಂತ ಪಕ್ಷ ತೀರ್ಮಾನ ಮಾಡುತ್ತೆ. 4 ಬಾರಿ ಗೆದ್ದವನ ಜೊತೆ ಬಿಜೆಪಿ ನಡೆದುಕೊಂಡ ರೀತಿ ಸರಿಯಲ್ಲ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ತೆಗೆದುಕೊಂಡಂತ ನಿರ್ಧಾರ ಅಂತ ಹೇಳಿದ್ರು. ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರರವರು ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತೇಳಿ. ಅವರು ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಇನ್ನು ಇದೇ ವಿಷಯವಾಗಿ ಮಾತನಾಡಿರುವಂಥ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಪ್ರಬಲ ನಾಯಕ ಅನ್ನುವಂಥ ಕಾರಣಕ್ಕೆ ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದು ವಿಪಕ್ಷಗಳ ಷಡ್ಯಂತ್ರದ ಗೆಲುವು, ಇದಕ್ಕೆ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ. ದುರ್ಬಲ ವರ್ಗದವರು ಅಂತ ಹೇಳಿ ಹೀಗೆ ಮಾಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಬಗ್ಗೆ ತಿಳುವಳಿಕೆ ಹೇಳ್ತೇನೆ ಅಂತ ಹೇಳಿದರು. ಕುತಂತ್ರ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿಯವರು ಇದು ವಾಲ್ಮೀಕಿ ಸಮಾಜದಲ್ಲಿ ಅವರೊಬ್ಬರೇ ಒಳ್ಳೆ ಪ್ರಬಲವಾದ ನಾಯಕರಿದ್ದರು. ಅವರನ್ನು ಮುಗಿಸ್ಬೇಕು ಅಂತ ಹೇಳಿ ಇದೊಂದು ಷಡ್ಯಂತ್ರ ಮತ್ತು ರಾಜಕೀಯ ಪ್ರೇರಿತ ಆರೋಪ ಇದೆ ಅಷ್ಟೇ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದ ನಿರ್ಣಯ ತಗೊಂಡಿದ್ದಾರೆ. ನಾವೆಲ್ಲ ಅವ್ರಿಗೆ ಮಾತಾಡ್ತೀವಿ, ಅಷ್ಟು ಆತುರವಾದ ಕ್ರಮ ಬೇಡ ಅಂತೇಳಿ. ಬೇಸರದಲ್ಲಿ ಆಗುತ್ತೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದಂತೆ ನಾಗೇಂದ್ರ ಸೀದಾ ಹೋಗಿದ್ದು ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಕೆಲಕಾಲ ಮಾತುಕತೆ ನಡೆಸಿದ ನಾಗೇಂದ್ರ ಈ ವೇಳೆ ಗದ್ಗದಿತರಾದ್ರು, ಬಿಕ್ಕಳಿಸಿ ಕಣ್ಣೀರು ಹಾಕಿದ್ರು. ಈ ವೇಳೆ ನಾರಾ ಭರತ್ ರೆಡ್ಡಿ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ನಾಗೇಂದ್ರ ಅವರನ್ನ ಸಮಾಧಾನ ಪಡಿಸಿದ ಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರದ ಅನುದಾನ, ಜಿಲ್ಲಾ ವಿಚಾರದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಸಮುದಾಯದಲ್ಲಿ ಏನೇ ಇದ್ರೂ ತಮ್ಮ ಮೂಲಕವೇ ನಡೆಸೋದಾಗಿ ವಿಶ್ವಾಸ ಕೊಟ್ಟಿದ್ದಾರಂತೆ. ಅಲ್ಲದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದಂತೆಯೂ ಕೂಡ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಾಗೇಂದ್ರ ಮಾತಿನುದ್ದಕ್ಕೂ ಕೂಡ ವಿಪಕ್ಷಗಳ ವಿರುದ್ಧ ಗುಡುಗಿದ್ರು. ಹೀಗಾಗಿ ಬಿಜೆಪಿ ನಾಯಕರು ನಾಗೇಂದ್ರ ಮಾಡಿದ ಆರೋಪದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ನಾಗೇಂದ್ರ ರಾಜೀನಾಮೆ ನೀಡಿದ್ದನ್ನು ನಾನು ಸ್ವಾಗತಿಸೋದಿಲ್ಲ. ಯಾಕಂದರೆ ಇಂಥ ಆರೋಪ ಹೊತ್ತವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದೇ ತಪ್ಪು. ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ. ಈ ಹಣ ವಾಪಸ್ ಬರಬೇಕು, ಹೀಗಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸೂರಿಂದ ಬಳ್ಳಾರಿವರೆಗೂ ನಮ್ಮ ಪಾದಯಾತ್ರೆ
ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡಿದ್ವಿ. ಮೊದಲ ವಿಚಾರವಿದ್ದು ನಾಗೇಂದ್ರ ಅವರು ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ನಾಗೇಂದ್ರ ಅವರು ಒಪ್ಪ ಸಹಜವಾಗಿ ಅವ್ರು ನೋವಾಗ್ತದೆ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ವಿಜೇಂದ್ರ ಬಳಿಕ ಮಾತನಾಡಿರುವಂಥ ಸಿಟಿ ರವಿ, ಹಗರಣದ ಪ್ರಮುಖ ಆರೋಪಿಯನ್ನೇ ಸಚಿವರನ್ನಾಗಿ ಮಾಡಿದ್ಯಾಕೆ? ಇದೀಗ ನಾಗೇಂದ್ರ ನನಗೆ ಒಂದೇ ಒಂದು ರೂಪಾಯಿಯೂ ಕೂಡ ಬಂದಿಲ್ಲ ಅಂತಿದ್ದಾರೆ. ಆದರೆ ಯಾರ ಖಾತೆಗೆ ಹೋಗಿದೆ ಎಂಬುದು ಇಡಿ ಗೊತ್ತಿದೆ. ಕಟ್ಟಿಕೊಂಡವರು ಹಾಗೂ ಇಟ್ಟುಕೊಂಡವರ ಖಾತೆಗೆ ಹಣ ಹೋಗಿದ್ದು ಬಹಿರಂಗವಾಗಿದೆ ಅಂತ ಟಾಂಗ್ ಕೊಟ್ಟರು. ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು, ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು. ಭ್ರಷ್ಟಾಚಾರದ ಆರೋಪ ಬಂದಿದ್ದಂತ ನಾಗೇಂದ್ರ ಅವ್ರನ್ನ ಪುನಃ ಮಂತ್ರಿ ಮಾಡಿದ್ಯಾಕೆ ಅಂತ ಮಂತ್ರಿ ಮಾಡುವ ಅನಿವಾರ್ಯತೆ ಇತ್ತೆ. ಮತ್ತೆ ನನ್ನ ಹೆಸರಿಗೆ ಒಂದ್ ರೂಪಾಯಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇಡಿ ಕೆಲವು ಅಂಶಗಳನ್ನ ಈಗಾಗಲೇ ಸಂಗ್ರಹಿಸಿದೆ. ಅಲ್ಲಿ ಕಟ್ಕೊಂಡವ್ರ ಖಾತೆಗೂ ಹೋಗಿದೆ, ಇಟ್ಕೊಂಡವ್ರ ಖಾತೆಗೂ ಹೋಗಿದೆ. ಅದನ್ನ ಇಡಿ. ನಾಗೇಂದ್ರ ರಾಜೀನಾಮೆ ಬಗ್ಗೆ ತುಮಕೂರಲ್ಲಿ ಮಾತನಾಡಿರುವಂಥ ಕೇಂದ್ರ ಸಚಿವ ವಿ ಸೋಮಣ್ಣ, ನಾಗೇಂದ್ರ ರಾಜೀನಾಮೆಯನ್ನು ಸ್ವಾಗತಿಸುತ್ತೇನೆ. ವಿರೋಧ ಪಕ್ಷಗಳ ಭಾವನೆಗೆ ಸ್ಪಂದಿಸುವಂಥ ಕೆಲಸವಾಗಿದೆ. ನಾಗೇಂದ್ರಗೆ ಒಳ್ಳೆಯದಾಗಲಿ, ದಲಿತರು ದೊಡ್ಡವರು ಸವರ್ಣೀಯರು ಅನ್ನೋದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತಿಸ್ತೀನಿ. ಅವರು ಆರೋಪಿ ಅಪರಾಧಿ ಆಗಿರಲಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆಯ ದ್ಯೋತಕವಾಗಿ ಏನು ವಿರೋಧ ಪಕ್ಷಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು, ಆ ಭಾವನೆಗಳಿಗೆ ಸ್ಪಂದಿಸೋ ಜೊತೆಯಲ್ಲಿ ಪ್ರಾಯಶಃ ಅವ್ರು ಮಾಡಿರೋ ಕೆಲಸ ಒಳ್ಳೆಯದಾಗಿದೆ. ನಾಗೇಂದ್ರನು ಒಳ್ಳೆಯದ. ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇದ್ದಂತೆ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಳ್ಳಾರಿಯ ನೆಹರು ಕಾಲೋನಿ ಮನೆ ಮುಂದೆ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಾಗೇಂದ್ರ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರದು ಅಂತ ಒತ್ತಾಯಿಸಲಾಯಿತು. ನಾಗೇಂದ್ರರ ಬೆಳವಣಿಗೆ ಸಹಿಸದೆ ಈ ರೀತಿ ಕುತಂತ್ರ ಮಾಡಿದ್ದಾರೆ. ನಾಗೇಂದ್ರ ಶಕ್ತಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲುಗೂ ಗೊತ್ತು. ರಾಜಕೀಯದಲ್ಲಿ ನಾಗೇಂದ್ರ ಕಂಟಕ ಆಗ್ತಾರೆ ಅಂತ ಈ ರೀತಿ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಬಿಜೆಪಿ ಅವರು ಇದಾರಲ್ಲ, ನಮ್ಮ ವಾಲ್ಮೀಕಿ ಸಮುದಾಯನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಮ್ಮ ವಾಲ್ಮೀಕಿ ಸಮುದಾಯ ಅಂದರೆ ಅವ್ರು ಬಿಜೆಪಿ ಅವರಿಗೆ ಭಾಳ ಇದು. ಅದಕ್ಕೆ ಸುಮ್ಮನೆ ಇದ್ದ ನಮ್ಮ ದಲಿತರಂತೇಳಿ ದಲಿತ ಜನಾಂಗನ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ವಿಜಯೇಂದ್ರ ಏನು ದೊಡ್ಡ ಚಾಚನೆ, ಅವ್ರ ಅಪ್ಪನ ಸೈನೇ 4-0 ಮಾಡಿ ಇದು ಮಾಡಿದವರು. ಅಂಥವ್ರಿಗೇನೆ ಇದು ಗಣಿ ಲೂಟಿ ಮಾಡಿ ಎಲ್ಲರೂ ಕಳ್ಳರೆ. ಈ ಕಳ್ಳರನ್ನ ಇಟ್ಕೊಂಡು ದೊಡ್ಡ ಕಳ್ಳರು ಇದು ಮಾಡ್ತಾ ಇದ್ದಾರೆ. ನಾಗೇಂದ್ರ ಅಣ್ಣನ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ನಾಗೇಂದ್ರಣ್ಣವ್ರಿಗೆ ಯಾವುದೇ ಥರ ಅಧಿಕಾರದ ಆಸೆ ಇಲ್ಲ. ಪಕ್ಷದ ಸಿಪಾಯಿ ಅಂತಲೇ ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಇವತ್ತು ನಾನು ನೇರವಾಗಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರೇ, ನಿಮಗೆ ನನ್ನ ನೇರ ಸವಾಲ್. ಚೆಕ್ ಮುಖಾಂತರ ಹಣ ತಗೊಂಡಿದ್ಯಾರು? ಡಿನೋಟಿಫಿಕೇಶನ್ ಒಳಗಡೆ ಜೈಲ್ ಒಳಗಡೆ ಹೋಗಿ ಇಡೀ ರಾಜ್ಯದ ಮರ್ಯಾದೆ ತೆಗೆದಂತವ್ರು ಯಾರು? ಇವತ್ತು ಯಾರು ಪೋಕ್ಸೋ ಕೇಸಲ್ಲಿ ಯಾರು ಬೇಲ್ ಮೇಲೆ ಹೊರಗಿದ್ದಾರೆ? ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ನಾಗೇಂದ್ರ ಪಶುವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮ ಸಂಬಂಧ ಸಿಐಡಿ ತನಿಖೆ ಚುರುಕುಗೊಂಡಿದೆ. ನಿನ್ನೆ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನ 11 ಗಂಟೆಗಳ ಕಾಲ ಸಿಐಡಿ ವಿಚಾರಣೆ ನಡೆಸಿದೆ. ಯಾವ ರೀತಿ ಪರೀಕ್ಷಾ ತಯಾರಿ ಇತ್ತು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು, ಪರೀಕ್ಷೆ ಪತ್ರಿಕೆ ಲೀಕ್ ಆಗಿರುವ ವಿಚಾರ ಯಾವಾಗ ಗೊತ್ತಾಗಿತ್ತು, ಪರೀಕ್ಷೆ ಪತ್ರಿಕೆ ತಯಾರಿಕೆ ವಿಭಾಗವನ್ನು ಹೇಗೆ ಮಾನಿಟರ್ ಮಾಡಲಾಗ್ತಾ ಇತ್ತು, ಎಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ, ಹೀಗೆ ಹಲವು ಪ್ರಶ್ನೆಗಳನ್ನು ಜ್ಞಾನೇಂದ್ರಗೆ ಅಧಿಕಾರಿಗಳು ಕೇಳಿದ್ದಾರೆ. ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ದು ಮತ್ತೆ ಕರೆದಾಗ ಬರಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆಯಂತೆ. ಸಿಎಂ ಡಿಕೆ ಶಿವಕುಮಾರ್ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಹಳೆ ಡಿಸಿ ಕಚೇರಿ ಬಳಿಯ ಓವಲ್ ಗ್ರೌಂಡ್ಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸುತ್ತಾರೆ. ಅಲ್ಲಿಂದ ನೇರವಾಗಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂತಹ ಸುತ್ತು ಮಠಕ್ಕೆ ಭೇಟಿ ನೀಡಿ ರಾಜೇಂದ್ರ ಶ್ರೀಗಳ 111ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯೂ ಕೂಡ ಸಭೆ ನಡೆಸಲಿದ್ದಾರೆ. ಇದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಖಾತೆ ಸಚಿವರಾಗಿರುವಂಥ ವಿ ಸೋಮಣ್ಣ ಕೋಲಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಬಂಗಾರಪೇಟೆ ರೈಲ್ವೆ ನಿಲ್ದಾಣದ ಬಳಿ 41 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವಂಥ ರಸ್ತೆ ಮೇಲ್ಸೇತುವೆ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ರೈಲಿನಲ್ಲಿ ಆಗಮಿಸಲಿದ್ದಾರೆ.
ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್ಡಿಕೆ ವಾಗ್ವಾದವನ್ನು ನಡೆಸಿದ್ರು. ಈಗ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ನಾಲಿಗೆ ಬಗ್ಗೆ ಮಾತನಾಡಕ್ಕೆ ಜೆಡಿಎಸ್ನವರು ಯಾರು? ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಪ್ರಿಯಾಂಕ್ ಖರ್ಗೆ ಬೇಕಾಯಿತು. ನನ್ನಿಂದ ಅವರ ರಾಜಕೀಯ ಅಸ್ತಿತ್ವ ಉಳಿಯುತ್ತೆ ಅಂದ್ರೆ ಮಾತನಾಡಲಿ. ನಾನು ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಕಲಿಯೋದು ಏನಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರು? ಈಗ ನೀವು ಪಾಪ ನಿಮ್ಮ ಪಕ್ಷ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕ್ ಖರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಇದು JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೇದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. RSS ಒಂದು ವಿಷಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿಯವರು. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಬೆಂಗಳೂರಿನ ಕೂಡ್ಲು ಬಳಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದ್ದಂಥ 200 ಕೋಟಿ ಮೌಲ್ಯದ 18 ಅಂತಸ್ತಿನ ಕಟ್ಟಡವನ್ನು ನೆಲಸಮಗೊಳಿಸಲಾಗ್ತಾ ಇದೆ. ಕಟ್ಟಡದ ಒಂದು ಬದಿಗೆ ವಾಲಿದ್ರಿಂದ ಸುರಕ್ಷತಾ ಕ್ರಮವಾಗಿ ಅಧಿಕಾರಿಗಳು ಈ ತೆರವು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಶಬ್ದ ಮಾಲಿನ್ಯ ಆಗದಂತೆ ಮತ್ತು ಸುತ್ತಮುತ್ತಲಿನ ಕಟ್ಟಡ ಹಾಗೆ ನಿವಾಸಿಗಳಿಗೆ ಸಣ್ಣ ಹಾನಿಯಾಗದಂತೆ ತೆರವು ಕಾರ್ಯಾಚರಣೆ ನಡೆಸುವುದಾಗಿ SNN ರಾಜ್ ಸಂಸ್ಥೆ ನಿರ್ದೇಶಕ ಅನುಜ್ ಸಂಜಯ್ ಜೈನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೌಂಡೇಶನ್ ಪ್ರಕಾರ ನಾವು ಅವ್ರ ಬೋರ್ವೆಲ್ ರೀಡಿಂಗ್ ಇಂಟರ್ಚೇಂಜ್ ಮಾಡಬೇಕು. ಓಕೆ, ಯಾವ ಕಡೆ ನಾವು ಫೈಲ್ ಮಾಡಬೇಕಿತ್ತು ಆ ಕಡೆ ಅವರು ಕ್ಯಾಮ್ರಾ ಇದು ಹೇಳಿದ್ರು ಶಾಲೋ ಫೌಂಡೇಶನ್. ಸೊ ಅವ್ರು ಬೋರ್ವೆಲ್ ರೀಡಿಂಗ್ ಇಂಟರ್ಚೇಂಜ್ ಮಾಡೋದ್ರಿಂದ ಬಟ್ ಇವಾಗ ಒಂದು ಲೀವ್ ಇಟ್ ಸೈಡ್ ಕೋರ್ಟಲ್ಲಿ ನಡೀತಾ ಇದೆ. ನಮ್ದು ಇಂಟರ್ನಲ್ ಆಡಿಟ್ ನಾವು ಮಾಡ್ತಾ ಇದ್ದಾಗ ಎಲ್ಲ ಬಂದಿತ್ತು. ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರನ್ನ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಮಾಡಿದ್ರೆ ಇಡೀ ರಾಜ್ಯವನ್ನೇ ಬರ ಪೀಡಿತ ಅಂತ ಘೋಷಣೆ ಮಾಡ್ತಿದ್ರು. ಹೀಗಂತ ಮಾಜಿ ಶಾಸಕ S ತಿಪ್ಪೇಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ರಾಜ್ಯದಲ್ಲಿ ಬರಪೀಡಿತ 101 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಮೊಳಕಾಲ್ಮೂರು ತಾಲೂಕನ್ನ ಬರಪಟ್ಟಿಯಿಂದ ಕೈಬಿಟ್ಟಿದೆ. ಶಾಸಕ NY ಗೋಪಾಲಕೃಷ್ಣ ಕಾಳಜಿಯಿಂದ ಈ ತಾಲೂಕನ್ನ ಬರದ ಪಟ್ಟಿಗೆ ಸೇರಿಸಬೇಕಿತ್ತು. ಆದ್ರೆ ನಾನು ದರಿದ್ರದ MLA, ಮೊಳಕಾಲ್ಮೂರನ್ನ ಆಂಧ್ರಕ್ಕೆ ಸೇರಿಸಿ ಅಂತ ಬೇಕಾಬಿಟ್ಟಿ ಮಾತನಾಡಿ ಸ್ವಪಕ್ಷದಲ್ಲೇ ಕಡೆಗಣಿಸಲ್ಪಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವರನ್ನ ಮಂತ್ರಿ ಮಾಡಿದ್ರೆ ಜಿಲ್ಲೆಯನ್ನಷ್ಟೇ ಅಲ್ಲ ಇಡೀ ರಾಜ್ಯವನ್ನೇ ಬರ ಅಂತ ಘೋಷಣೆ ಮಾಡ್ತಿದ್ದ ಅಂತ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಇಲ್ಲ, ಇಡೀ ಜಿಲ್ಲೆಗೇನೆ ಬರಗಾಲವನ್ನು ಅನೌನ್ಸ್ ಮಾಡ್ರಿ ಅಂತ ಹೇಳಿದರೆ ಇವರು MLAರು ಕ್ಯೂರಿಯಾಸಿಟಿ ತಗೊಂಡ್ಬಿಟ್ಟು ನಮ್ಮದು ಈ ಥರ ಐತಪ್ಪ, ಗುಡ್ಡುಗಾಡುಗಳಲ್ಲಿ ವಾಸ ಮಾಡ್ತಾರೆ ನಮ್ಮ ಜನ ಎಲ್ಲ, ನಮ್ಮದು ಇಡೀ ಜಿಲ್ಲೆಗೆ ನಂಬರ್ 1 ಬರಗಾಲ ಪ್ರದೇಶ ಅಂತ ಹೇಳ್ಬಿಟ್ಟು ಇವರು ಅನೌನ್ಸ್ ಮಾಡಬೇಕಾಗಿತ್ತು. ಈತಿಗೆ ನಾನು ದರಿದ್ರದ ಮೇಲೆ ನಾನು ಆಂಧ್ರಕ್ಕೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಬಾಯಿಗೆ ಹೆಂಗೆ ಉದ್ರಿ ಇಲ್ದಂಗೆ ಮಾತಾಡ್ಕೊಂಬಿಟ್ಟು ಈಗ ಇವತ್ತೊಂದು ದಿವಸ ಅವರೇ ಸರ್ಕಾರದಲ್ಲಿ ಕಡೆಗಣಿಸಿದ್ದಾರೆ ಇದನ್ನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕಂದರೆ ಇದಕ್ಕೆ ಮಂತ್ರಿಗಿರಿ ಕೊಡಲಿಲ್ಲಪ್ಪ, ಯಾಕೆ ಕೊಡಬಾರ್ದು ಕಾಂಗ್ರೆಸ್? ಬಾಗಲಕೋಟೆ ಜಿಲ್ಲೆಯಲ್ಲಿ ಭೀಕರ ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯ 5 ತಾಲೂಕುಗಳು ಮಾತ್ರ ಬರಪೀಡಿತ ಪಟ್ಟಿ ಸೇರ್ಪಡೆ ಮಾಡಿ ಸರ್ಕಾರದ ಪಟ್ಟಿ ಬಿಡುಗಡೆಯನ್ನು ಮಾಡಲಾಗಿದೆ. ಹೀಗಾಗಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಬಹುತೇಕ ಹೆಸರು, ಮೆಕ್ಕೆಜೋಳ, ಸೂರ್ಯಕಾಂತಿ, ಈರುಳ್ಳಿ ಬೆಳೆ ಹಾನಿಯಾಗಿದೆ. ಇದರಿಂದ ಈಗಾಗಲೇ ಸಾಕಷ್ಟು ಕಷ್ಟದಲ್ಲಿದ್ದೇವೆ. ಜಿಲ್ಲೆಯ ಇನ್ನುಳಿದ 5 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರ್ಪಡೆ ಮಾಡಿ ಅಂತ ರೈತರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಬಾದಾಮಿ, ಮುಧೋಳ, ಹುನಗುಂದ, ರಬಕವಿ, ಪನಹಟ್ಟಿ, ತೆರದಾಳ ತಾಲೂಕುಗಳನ್ನು ಮಳೆ ಕೊರತೆ ಆಧಾರದಲ್ಲಿ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಬರಪೀಡಿತ ಪ್ರದೇಶಗಳೆಂದು 5 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಇಳಕಲ್ಲು, ಗುಳೇದಗುಡ್ಡ, ಬಾಗಲಕೋಟೆ, ಬೀಳಿಗಿ ಮತ್ತು ಜಮಖಂಡಿ ಇವುಗಳು. ಜಿಲ್ಲೆಯಲ್ಲಿ 10 ತಾಲೂಕುಗಳಲ್ಲಿ 5 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಿದೆ. ಆದರೆ ಇನ್ನೂ 5 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಿಲ್ಲ. ಆದರೆ ಮುಖ್ಯವಾಗಿರ್ತಕ್ಕಂಥ ಮಾನದಂಡ ಮಳೆಯನ್ನ ಆಧರಿಸಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆದರೆ ನಮ್ಮ ಜಿಲ್ಲೆಯಲ್ಲಿ ಸಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಕಾರಣದಿಂದಾಗಿ ಎಲ್ಲಿಯೂ ಸಹಿತ ಇನ್ನುಳಿರ್ತಕ್ಕಂಥ 5 ತಾಲೂಕುಗಳಲ್ಲಿಯೂ ಸಹಿತ ಯೋಗ್ಯವಾಗಿರ್ತಕ್ಕಂಥ ಸರಿಯಾದ ಬೆಳೆಯನ್ನ ರೈತರು ಬೆಳಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜ್ಯದಲ್ಲಿ 101 ತಾಲೂಕುಗಳನ್ನು ಬರ ಪೀಡಿತ ಅಂತ ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಬರ ಘೋಷಣೆ ಮಾಡಲಾಗಿದೆ ಅಂತ ಚಿತ್ರದುರ್ಗದಲ್ಲಿ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಮೊದಲ ಹಂತದ ಮಳೆ ಆಧಾರದ ಮೇಲೆ ಬರ ಘೋಷಣೆ ಮಾಡಲಾಗಿದೆ. 2ನೇ ಹಂತದಲ್ಲಿ ಬೆಳೆ ಆಧಾರದ ಮೇಲೆ ಬರ ಘೋಷಣೆ ಮಾಡ್ತಾರೆ. 175 ತಾಲೂಕಿನ ಪೈಕಿ 101 ತಾಲೂಕು ಘೋಷಣೆ ಆಗಿದೆ ಅಂತಂದ್ರು.
ಅಲ್ಲಿ 101 ತಾಲೂಕುಗಳು ಘೋಷಣೆಯಾಗಿದೆ. ಅದರಲ್ಲಿ 89 ತಾಲೂಕು ಸಿವಿಯರು, ಇನ್ನು 12 ತಾಲೂಕು ಮಧ್ಯಮ ಅಂಥೇಳಿ, ಮಾಡ್ರೇಟ್ ಅಂತ. ಮಳೆ ಏನು ರೈನ್ಫಾಲ್ ಡಿಫಿಸಿಟಿ ಏನಿದೆಯಲ್ಲ ಅದು ಮೊದಲೇದಾಗಿ ಯಾವ ರೀತಿಯಾಗಿ ಬೆಳೆಗಳ ಪರಿಸ್ಥಿತಿ ಇದೆ, ಗ್ರೌಂಡ್ ವಾಟರ್ ಟೇಬಲ್ ಏನಿದೆ, ಬೆಳೆಗಳ ಸ್ಥಿತಿಗತಿ ಏನಿದೆ, ಇವೆಲ್ಲ ಅಂಶಗಳ ಮೇಲೆ ಅದು ಬರ ನಿರ್ಧಾರ ಆಗ್ತದೆ. ಹಾಗಾಗಿ ಆಹಾರ ಇಲಾಖೆ ತಪಾಸಣೆ ಮುಂದುವರೆಸಿದೆ. ರಾಜ್ಯಾದ್ಯಂತ ಮೆಡಿಕಲ್ ಕಾಲೇಜು ಕ್ಯಾಂಟೀನ್ಗಳಲ್ಲಿ ಪರಿಶೀಲನೆ ಮುಂದುವರೆಸಲಾಗಿದೆ. ಆಹಾರದ ಗುಣಮಟ್ಟ ಪರಿಶೀಲಿಸಿದ್ದು ಒಟ್ಟು 34 ಕ್ಯಾಂಟೀನ್ ತಪಾಸಣೆ ಮಾಡಿದ್ದಾರೆ. ನ್ಯೂನ್ಯತೆಗಳಿಗೆ ಸಂಬಂಧಪಟ್ಟಂತೆ 5 ಕ್ಯಾಂಟೀನ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಡುಗೆ ಮನೆಯಲ್ಲಿ ಸಂಗ್ರಹಿಸಲಾಗಿದ್ದ ಅವಧಿ ಮೀರಿದ 7 ಕೆಜಿ ರವೆ, 8 ಲೀಟರ್ ಹಾಲನ್ನು ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಹಾಗೂ ನಿಧಾನಗತಿಯ ಬಯೋಮೆಟ್ರಿಕ್ ವ್ಯವಸ್ಥೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಪಡಿತರ ಪಡಿಲಿಕ್ಕೆ ಕಾರ್ಡ್ದಾರರು ಪರದಾಡುವಂತಾಗಿದೆ. ಒಂದು ಕಡೆ ಸರ್ವರ್ ಕೈ ಕೊಟ್ಟು ವಿತರಣೆ ಸ್ಥಗಿತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಸರ್ವರ್ ಬಂದರೂ ಕೂಡ ನಿಧಾನಗತಿಯಿಂದ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಸವದತ್ತಿ ತಾಲೂಕಿನ ಮುಗಳಿಹಾಳದಲ್ಲಿ ಅಂತ್ಯೋದಯ ಹಾಗೂ BPL ಸೇರಿ ಒಟ್ಟು 1280 ಪಡಿತರ ಚೀಟಿಗಳಿವೆ. 11 ದಿನಗಳಲ್ಲಿ 50% ಕಾರ್ಡುದಾರರಿಗೆ ಪಡಿತರ ವಿತರಿಸಲಾಗಿದ್ದು, 50% ಕಾರ್ಡುದಾರರಿಗೆ ವಿತರಣೆ ಬಾಕಿ ಇದೆ. ವಿತರಣೆಗೆ ಕೇವಲ 3 ದಿನ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಉಳಿದ ಕಾರ್ಡುದಾರರಿಗೆ ಪಡಿತರ ವಿತರಣೆ ಪೂರ್ಣಗೊಳಿಸುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸರ್ವರ ಬರೋದು 2 ದಿವಸ ಬಂದರೂ ಬಂದಿಲ್ಲ. ಮತ್ತು ನಾವು ರೈತರ ದುಡ್ಯಾಕೆ ಹೋಗಾರ. ಮತ್ತೇನು ಈ ನಮ್ಮನೆ ನಿತ್ರ ಹೆಂಗೆ ನಾವು ಆಟಿ ತುಂಬ್ಕೋದು ಹೆಂಗೆ ದುಡ್ಡಿಲ್ಲಾರ್ದ ನಡೆಯಂಗಿಲ್ಲ. ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರಿ? ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕಚೇರಿ ಉಪ ಲೋಕಾಯುಕ್ತರು ವೀರಪ್ಪ ದಿಢೀರ್ ಭೇಟಿ ಕೊಟ್ಟು ಶಾಕ್ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳ ವಿರುದ್ಧ ರೈತರು ಸಾಲು ದೂರನ್ನ ಹೇಳಿದ್ದು ಉಪ ಲೋಕಾಯುಕ್ತರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಳ್ಳರಿಗೆ ವೋಟ್ ಹಾಕಬೇಡಿ, ಕಳ್ಳನ ಮಕ್ಕಳನ್ನ ಸೋಲ್ಸಿ, ದುಡ್ಡು ತಗೊಂಡು ನಾವು ವೋಟ್ ಹಾಕ್ತೀವಿ, ಕಳ್ಳರು ಬರ್ತಾರೆ, ಕಳ್ಳರನ್ನೇ ಅಧಿಕಾರಿಗಳಾಗಿ ನೇಮಕ ಮಾಡ್ತಾರೆ, ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲ್ಲ ಅಂದ್ರೆ ಹೇಗೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಟ್ಕಾಯಿನ್ ಹಗರಣ ಪ್ರಕರಣದ ಇಡಿ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳಾಗಿರುವಂತಹ ಹ್ಯಾಕರ್ ಶ್ರೀಕಿ ಹಾಗೂ ರಾಬಿನ್ ಖಂಡೇವಾಲಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಕೆಲ ತಿಂಗಳ ಹಿಂದೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಹ್ಯಾಕರ್ ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುಕೇಶ್ ಹೆಗ್ಡೆ ಎಂಬುವರನ್ನು ಬಂಧಿಸಿದರು. ಅಲ್ಲದೆ ಕಾಂಗ್ರೆಸ್ ಯುವ ನಾಯಕ ಮೊಹಮ್ಮದ್ ನಲ್ಪಾಡ್, ಶ್ರೀಕಿ, ರಾಬಿನ್, ಸುಕೇಶ್ ಮನೆ ಮೇಲೆ ಇಡಿ ದಾಳಿಯನ್ನು ಮಾಡಿತ್ತು. ಈ ವೇಳೆ ಬಿಟ್ಕಾಯಿನ್ ಹಗರಣದ ಸಂಬಂಧ ಪ್ರಮುಖ ದಾಖಲೆ ಪತ್ತೆಯಾಗಿತ್ತು. ಹೀಗಾಗಿ ಮೂವರನ್ನು ಬಂಧಿಸಿದಂಥ ಇಡಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತ್ತು. ನಲ್ಪಾಡ್ ಸೇರಿ ಎಲ್ಲ ಆರೋಪಿಗಳ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಶ್ರೀಕಿ ಹಾಗೂ ರಾಬಿನ್ ಇಬ್ಬರೂ ಜಾಮೀನು ಅರ್ಜಿ ಸಲ್ಲಿಸಿದರು. SP ಮಧು ಆರ್ ರಾವ್ ಜಾಮೀನು ನೀಡದಂತೆ ವಾದವನ್ನು ಮಂಡಿಸಿದ್ರು. ಈ ಕುರಿತು ಜಾಮೀನು ನಿರಾಕರಿಸಿ ಇಡಿ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ನೇಪಾಳದಲ್ಲಿ ಉಂಟಾದ ಪ್ರವಾಹದಲ್ಲಿ ಧಾರವಾಡ ಮೂಲದ ರಾಕೇಶ್ ನಾಯಕ್ ನಾಪತ್ತೆಯಾಗಿದ್ದು ಕುಟುಂಬದವರು ಕಂಗಾಲಾಗಿ ಹೋಗಿದ್ದಾರೆ. ಇದೇ ತಿಂಗಳು 12ನೇ ತಾರೀಕು ಇಶಾ ಫೌಂಡೇಶನ್ ವತಿಯಿಂದ 77 ಮಂದಿ ನೇಪಾಳದ ಮಾನಸ ಸರೋವರಕ್ಕೆ ಹೋಗಿದ್ರು. ಇಶಾ ಫೌಂಡೇಶನ್ನ S3 ಗುಂಪಿನಲ್ಲಿ ರಾಕೇಶ್ ನಾಯಕ್ ಕೂಡ ಇದ್ರು. ಇವತ್ತು ಪ್ರವಾಸ ಮುಗಿಸಿ ವಾಪಸ್ ಆಗಬೇಕಿತ್ತು. ಆದರೆ ಇದರ ಮಧ್ಯೆ ನೇಪಾಳದಲ್ಲಿ ಭಾರೀ ಪ್ರವಾಹ ಉಂಟಾಗಿದ್ದು ಸಾವಿರಾರು ಮಂದಿ ಕಣ್ಮರೆಯಾಗಿದ್ದಾರೆ. ಇದರಲ್ಲಿ ಇಶಾ ಫೌಂಡೇಶನ್ ವತಿಯಿಂದ ತೆರಳಿದ್ದ ರಾಕೇಶ್ ನಾಯಕ ಸೇರಿದಂತೆ 77 ಮಂದಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇನ್ನು ಕಳೆದ 8 ವರ್ಷಗಳಿಂದ ರಾಕೇಶ್ ನಾಯಕ್ ಸೇರಿದಂತೆ ಪತಿ ಪತ್ನಿ ಇಬ್ಬರು ಮಕ್ಕಳು ಆಸ್ಟ್ರೇಲಿಯಾದಲ್ಲಿ ಕುಟುಂಬ ಸಮೇತ ನೆಲೆಸಿದ್ರು. ರಾಕೇಶ್ ನಾಯಕ ಸ್ಥಿತಿಗತಿ ಬಗ್ಗೆ ಮಾಹಿತಿ ಸಿಗದೆ ಇಡೀ ಕುಟುಂಬ ಕಂಗಾಲಾಗಿ ಹೋಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು ಅಂತ ರಾಕೇಶ್ ನಾಯಕ ಭಾವ ಪ್ರವೀಣ್ ಮನವಿ ಮಾಡಿಕೊಂಡರು. 50 ವರ್ಷದಿಂದ ಹಸುಗಳ ಶೆಡ್ ನಿರ್ಮಿಸಿಕೊಂಡು ಜೀವನ ನಡೆಸ್ತಾ ಇದ್ದಂಥ ನಂಜಮ್ಮ ಎಂಬುವರು ಶೆಡ್ ಅನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ರಾಯರೇಕಲಹಳ್ಳಿಯಲ್ಲಿ ನಡೆದಿದೆ. ಶೆಡ್ ತೆರವು ಖಂಡಿಸಿ ಜಯಮ್ಮ ಗ್ರಾಮ ಪಂಚಾಯಿತಿ ಎದುರು ಹಸುಗಳನ್ನು ಕಟ್ಟಿಹಾಕಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾವುದೇ ಮುನ್ಸೂಚನೆ ನೀಡದೆ ಶೆಡ್ ತೆರವುಗೊಳಿಸಲಾಗಿದೆ. ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ. ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ. ಕಳೆದ 18 ದಿನಗಳಿಂದ ಬುದ್ಧಿಮಾಂದ್ಯೆ ಮಹಿಳೆ ನಾಪತ್ತೆಯಾಗಿದ್ದು ಕುಟುಂಬಸ್ಥರ ಹುಡುಕಾಟ ಮುಂದುವರೆಸಿದ್ದಾರೆ. ಈ ಘಟನೆ ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 57 ವರ್ಷದ ಅನ್ನಪೂರ್ಣಮ್ಮ ಅನ್ನೋರು ಕಣ್ಮರೆಯಾಗಿದ್ದು ಸೆಪ್ಟೆಂಬರ್ 6ನೇ ತಾರೀಕು ನಾಪತ್ತೆಯಾಗಿದ್ರು. ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇವರು ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯ ಲಗ್ಗೆರೆ ಬಳಿ ಮಗಳು ಹಾಗೂ ಅಳಿಯನ ಮನೆಯಲ್ಲಿ ವಾಸವಾಗಿದ್ರು. ಮಗಳು ಅಳಿಯ ಕೆಲಸಕ್ಕೆ ಹೊರಗೆ ಹೋದಾಗ ನಾಪತ್ತೆಯಾಗಿರುವ ಅನ್ನಪೂರ್ಣಮ್ಮ ಇನ್ನೂ ಕೂಡ ಬಂದಿಲ್ಲ. ಈ ಬಗ್ಗೆ ಮಗಳು ಅಮೃತ ರಾಜಗೋಪಾಲನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ ಮಿಸ್ಸಿಂಗ್ ಕೇಸ್ ದಾಖಲಿಸಲಾಗಿದೆ. ಕೆಮಿಕಲ್ ಫ್ಯಾಕ್ಟರಿಗಳ ಕಳ್ಳಾಟಕ್ಕೆ ಪ್ರಸಿದ್ಧ ಲಕ್ಷ್ಮೀ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದ್ದು ಭಕ್ತರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಘಟನೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ
ಕಿಟ್ಟ ಗ್ರಾಮದಲ್ಲಿ ನಡೆದಿದೆ. ಕಿಟ್ಟ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಿಡಿಗೇಡಿಗಳು ಅಪಾಯಕಾರಿ ಕೆಮಿಕಲ್ ತ್ಯಾಜ್ಯ ಸುರಿದಿದ್ದಾರೆ. ಇದರಿಂದಾಗಿ ಪಕ್ಕದಲ್ಲಿ ಇರುವಂತಹ ಲಕ್ಷ್ಮೀ ದೇವಸ್ಥಾನದ ಸುತ್ತಮುತ್ತ ಕೆಮಿಕಲ್ ವಾಸನೆಗೆ ಭಕ್ತರು ಬೇಸತ್ತು ಹೋಗಿದ್ದಾರೆ. ಇದರಿಂದ ಈಗ ಬಸವ ಕಲ್ಯಾಣಕ್ಕೂ ಕೂಡ ಕೆಮಿಕಲ್ ಕಂಟಕ ಎದುರಾಗಿದೆ. ಹೀಗಾಗಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬರಲಿಕ್ಕೆ ಭಕ್ತರು ಹಿಂದೇಟನ್ನು ಹಾಕ್ತಿದ್ದಾರೆ. ಅಲ್ಲದೆ ನಿಯಮ ಮೀರಿ ಅರಣ್ಯ ಪ್ರದೇಶದಲ್ಲಿ ಕೆಮಿಕಲ್ ಸುರಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಭಿಕ್ಷುಕಿ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದಿನ ನಡೆದಂತಹ ಹಣ ಎಣಿಕೆ ಕಾರ್ಯ ಅಂತ್ಯವಾಗಿದೆ. ವೃದ್ಧೆ ಸಾವಿತ್ರಿ ಭಿಕ್ಷೆ ಬೇಡಿ ಒಟ್ಟು 2.47 ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿದ್ದಾರೆ. ಆಗಸ್ಟ್ 31ರ ಒಳಗಡೆ ಗೃಹ ಜ್ಯೋತಿ ಮರುಪರಿಶೀಲನೆ ಕಾರ್ಯ ಪೂರ್ಣಗೊಳಿಸುವುದಕ್ಕೆ ಡೆಡ್ಲೈನ್ ಕೊಡಲಾಗಿದೆ. ಜುಲೈ 1ರಿಂದ ಆರಂಭ ಆಗಿರೋ ಗೃಹ ಜ್ಯೋತಿ ಮರುಪರಿಶೀಲನೆ ಕಾರ್ಯ ಮೀಟರ್ ರೀಡರ್ಗಳಿಗೆ ಸವಾಲಾಗಿದೆ. ಅಪಾರ್ಟ್ಮೆಂಟ್ ಮಾಲೀಕರು ಒಳಗಡೆ ಬಿಟ್ಕೊಡ್ತಾ ಇಲ್ಲ, ಕೆಲವೆಡೆ ದಾಖಲೆಗಳು ಕೊಡೋಕೆ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಮರುಪರಿಶೀಲನೆಗೆ ಸಹಕರಿಸಿದ ಮನೆಗಳಿಗೆ ಸ್ಥಳ ಮಹಜರು ಮಾಡೋಕೆ ಬೆಸ್ಕಾಂ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಆನೆ ದಾಳಿ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇದ್ರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಚಾಮರಾಜನಗರ ಗಡಿಭಾಗದ ಅಸನೂರು ರಸ್ತೆ ಬದಿಯಲ್ಲಿ ಬೈಕ್ ಸವಾರನೊಬ್ಬ ಒಂಟಿ ಸಲಗದ ಜೊತೆ ಹುಚ್ಚಾಟ ಮಾಡಿದ್ದಾನೆ. ಒಂಟಿ ಸಲಗವೊಂದು ಎಂಟ್ರಿ ಆಗ್ತಾ ಇದ್ದಂತೆ ಬೈಕ್ ಸವಾರ ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಹುಚ್ಚಾಟ ಮಾಡಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬೇಳಗಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ರಕ್ಷಾ ಬಂಧನದ ಸಂಭ್ರಮ ಮನೆ ಮಾಡಿತ್ತು. ಮಹಿಳೆಯರು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ರಾಖಿ ಕಟ್ಟಿ ಸಿಹಿ ಹಂಚಿ ಸಂಭ್ರಮಿಸಿದರು. ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ವಿಶ್ವನಗರ ಬಡಾವಣೆಯಲ್ಲಿ ಸಾಮೂಹಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಹಾಗೂ ಕುಟುಂಬ ಹಮ್ಮಿಕೊಂಡಿದ್ದಂಥ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಇಂದು ಆರತಕ್ಷತೆ ಹಾಗೂ ನಾಳೆ ಮೈಸೂರಿನಲ್ಲಿ ಮುಹೂರ್ತ ನಡೆಯಲಿದೆ. ನಿನ್ನೆ ಅರಿಶಿನ ಮತ್ತು ಮೆಹಂದಿ ಶಾಸ್ತ್ರ ಇತ್ತು. ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ನಡೆದ ಶಾಸ್ತ್ರದಲ್ಲಿ ಚಿಕ್ಕಣ್ಣ ಪಾವನ ಹಳದಿ ಶಾಸ್ತ್ರದ ಸಂಭ್ರಮದಲ್ಲಿ ಮಿಂದೆದ್ರು.